ಈ ದಿನ ಅಂಬೇಡ್ಕರ್ ಸಾಹೇಬ್ರವರ ಜನ್ಮದ ದಿನದ ಸಂಬಂಧ ಜಯಂತಿಯನ್ನು ಆಚರಿಸ್ತಾ ಇದೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ. ಈ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಈ ಅಂಬೇಡ್ಕರ್ ಜಯಂತಿಯಂದು ಊರಿನ ಮಧ್ಯದಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆ ಏನಪ್ಪ ಅಂತ ಅಂದರೆ, ಊರಿನ ಮಧ್ಯದಲ್ಲಿ ಈ ರೀತಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಯ್ತಲ್ಲ, ಇದು ಅದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಊರಿಗೆ ಕಾಲಿಡಬೇಕು ಅಂತ ಅಂದರೆ ಮಧ್ಯಾಹ್ನ ಕಾಯಬೇಕಾಗಿತ್ತು, ಯಾವ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಪೊರ್ಕೆನ ಹಿಂದೆ ಕಟ್ಕೊಂಡು ಬರಬೇಕಾಗಿತ್ತು, ಎಲ್ಲಿ ಎಂಜಿಲ್ನ ಉಗಿಬೇಕು ಅಂತ ಅಂದರೆ ಒಂದು ಮಡಿಕೆಯನ್ನು ನಾವು ಕೊರಳಿಗೆ ಕಟ್ಕೊಂಡು ಬರಬೇಕಾಗಿತ್ತು ಅಂತ ಒಂದು ಊರಿನ ಮಧ್ಯದಲ್ಲಿ ಇವತ್ತೊಂದು ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತಿ ದೊಡ್ಡ ಕೊಡುಗೆ ಅಂತ ನಾನು ಹೇಳ್ತೇನೆ. ಇಲ್ಲಿ ಭಾಷಣ ಮಾಡೋದಕ್ಕೆ, ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಶಿವಕುಮಾರ್ ಸರ್ ಬಂದಿದ್ದಾರೆ. ಅವರು ನಿಮ್ಮ ಜೊತೆ ಬಾಬಾ ಸಾಹೇಬರ ಕೊಡುಗೆಗಳನ್ನು, ಅವರ ಚಿಂತನೆಗಳನ್ನು ನಿಮಗೆ ತಿಳಿಸ್ತಾರೆ. ನಾನು ಉದ್ಘಾಟನೆ ಮಾಡ್ತಾ ಎರಡು ಉದ್ಘಾಟನಾ ಮಾತುಗಳನ್ನು ನುಡಿಯೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ಇವತ್ತು ಅಂಬೇಡ್ಕರ್ ಅವರು ನಮಗೆಲ್ಲ, ನಾವು ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಕೆಲವೊಂದು ಅಂಶಗಳನ್ನು ಹೇಳಿದರು. ಅದರಲ್ಲಿ ಮೊದಲನೇದು, ನಮಗೆ ಮೊದಲಿಂದ ಯಾವುದೇ ರೀತಿಯಾದಂಥ ಜಮೀನುಗಳಿರೋದಿಲ್ಲ, ಇದ್ರೂ ತುಂಡು ಜಮೀನು, ಅದು ಕೂಡ ಸರ್ಕಾರದ ದರಖಾಸ್ತಿಂದ ಬಂದಿರ್ತದೆ ಹೊರತು ಪಿತ್ರಾರ್ಜಿತ ಆಸ್ತಿಯಾಗಿ ನಮ್ಮ ತಾತ ಮುತ್ತಾತಿರ್ದು ಏನು ಎಕರೆಗಟ್ಟಲೆ ನಮಗೇನು ಬಿಟ್ಟು ಹೋಗಿಲ್ಲ. ಯಾಕೆ ಅಂತ ಅಂದರೆ, ನಮ್ಮ ತಾತ ಮುತ್ತಾತರಿಗೆ ಜಮೀನನ್ನು ಉಳೋದಕ್ಕೆ, ಜಮೀನನ್ನು ಸ್ವಂತವಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶವೇ ಇರಲಿಲ್ಲ. ಅಂಥ ಅವಕಾಶವನ್ನು ಈ ಸಮಾಜ ಯಾವತ್ತೋ ಕಿತ್ಕೊಂಡ್ಬಿಟ್ಟಿತ್ತು. ಇತ್ತೀಚೆಗೆ ಸ್ವತಂತ್ರ ಬಂದ ಮೇಲೆ ಒಂದು ಸ್ವಲ್ಪ ದರಖಾಸ್ತು ಜಮೀನು ಇರಬೇಕು, ಅದು ತುಂಡು ಭೂಮಿ. ಅದನ್ನು ಬಿಟ್ಟರೆ ನಮ್ಮವ್ರು ಯಾವುದೋ ಬಿಸ್ನೆಸ್ಸಲ್ಲೂ ದೊಡ್ಡ ಮಟ್ಟದ ಸಾಧನೆ ಅಂತೂ ಏನು ಮಾಡಿಲ್ಲ. ಯಾವುದೋ ಒಂದು ವ್ಯಾಪಾರದಲ್ಲೋ, ಕಾಂಟ್ರಾಕ್ಟಲ್ಲೋ, ಗಣಿಗಾರಿಕೆನಲ್ಲೋ, ಯಾವ ಕ್ಷೇತ್ರದಲ್ಲೂ ನಮ್ಮವರು ಮುಂದೆ ಇಲ್ಲ ಅಥವಾ ಒಳ್ಳೆ ಸ್ಥಾನವನ್ನು ಗಳಿಸೋಕ್ಕಾಗಿಲ್ಲ. ಇನ್ನು ಯಾವ ರೀತಿ ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಅಂದರೆ, ನಮ್ಮ ಸಮಾಜಕ್ಕಿರುವಂಥ ಏಕೈಕ ದಾರಿ ಶಿಕ್ಷಣ. ಎಲ್ಲಿ ತನಕ ನಾವು ಶಿಕ್ಷಿತರಾಗೋದಿಲ್ವೋ, ಎಲ್ಲಿ ತನಕ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ವೋ, ಅಲ್ಲಿ ತನಕ ನಮಗೆ ಮುಂದುವರಿಯೋ ದಾರಿ ಯಾವಾಗಲೂ ಮುಚ್ಚಿರ್ತದೆ. ಹಾಗಾಗಿ ನಾವು ಶಿಕ್ಷಿತರಾಗದಲ್ಲದೆ ನಮ್ಮ ಮುಂದಿನ ಪೀಳಿಗೆಯನ್ನು ಸಹ ಶಿಕ್ಷಣದಿಂದ ವಂಚಿತರಾಗದೇ ಇರೋ ರೀತಿ ನೋಡ್ಕೊಬೇಕು. ಅವರು ಹೆಚ್ಚಿನ ಶಿಕ್ಷಣವನ್ನು ಪಡೆಯೋದಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ಬೇಕು. ಬರೀ ಇದು ನಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಯಾರು ಈಗಾಗಲೇ ಶಿಕ್ಷಣದಿಂದ, ಮೀಸಲಾತಿಯಿಂದ ಈ ಒಂದು ಲಾಭವನ್ನು ಪಡೆದಿದ್ದಾರೋ ಅವರು ಕೂಡ ಈ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಿ ಇಡೀ ಸಮುದಾಯ ಶಿಕ್ಷಿತರನ್ನಾಗಿ ನಾವು ಮಾಡಬೇಕು. ಇಡೀ ಸಮುದಾಯವನ್ನು ನಾವು ಶಿಕ್ಷಿತರನ್ನಾಗಿ ಮಾಡಬೇಕು. ಶಿಕ್ಷಣದ ಮೂಲಕ ನಾವು ಈ ಸಮಾಜದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು. ಇದು ಒಂದಾದರೆ, ಅಂಬೇಡ್ಕರ್ ಅವರು ಮತ್ತೊಂದು ಮಾತು ಹೇಳಿದ್ರು, ಸಂಘಟನೆ ಮತ್ತು ಹೋರಾಟ ಅಂತ. ಈ ಸಂಘಟನೆ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ಪ್ರಮುಖವಾಗಿ ಒಂದು ದೊಡ್ಡ ಸಮಸ್ಯೆ ಇದೆ. ಏನಪ್ಪ ಅಂತ ಅಂದರೆ, ಪ್ರತಿಯೊಂದು ಸಮುದಾಯಕ್ಕೂ ಒಬ್ಬ ನಾಯಕ ಅಂತ ಇರ್ತಾರೆ. ಆ ನಾಯಕನ ಇಡೀ ಸಮುದಾಯ ಹಿಂಬಾಲಿಸುತ್ತೆ, ಬೆಂಬಲಿಸ್ತದೆ. ಆದರೆ ನಮ್ಮ ಸಮುದಾಯದಲ್ಲಿ ಒಂದು ಬೀದಿನಲ್ಲಿ 10 ಜನ ನಾಯಕರು ಇರ್ತಾರೆ. ಆ 10 ಜನ ನಾಯಕರು ಒಬ್ಬರು ಮಾತೊಬ್ಬರು ಕೇಳೋದಿಲ್ಲ, ಅವ್ರ ಮನೆಯವರೇ ಅವ್ರ ಮಾತು ಕೇಳೋದಿಲ್ಲ.
ಇದು ಸಮಸ್ಯೆ ಏನಾಗ್ತಾ ಇದೆ ಅಂತ ಅಂದರೆ, ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ನಾವು ಇವತ್ತಿನ ತನಕ ರಾಜಕೀಯ ಅಧಿಕಾರವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾತಕ್ಕೆ ನಾವು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ನಮ್ಮಲ್ಲಿ ಇವತ್ತಿನ ತನಕ ಆ ಒಂದು ಒಗ್ಗಟ್ಟನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ರಾಜಕೀಯ ನಾಯಕನನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಇವತ್ತಿನ ತನಕ ಆಗಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರ. ಅದರ ಮಧ್ಯದಲ್ಲಿ ಹೋರಾಟ ಮಾಡಬೇಕು ಅಂತ ಹೊರಡೋಣ ಅಂತ ಅಂದರೆ, ನಮ್ಮ ಸಮಾಜದಲ್ಲಿರುವಂಥ ಈಗೇನು ದಲಿತರು ಅಂತ ಏನಿದ್ರು ಅದರಲ್ಲೇ 2 ಭಾಗ ಮಾಡಿ, ಹಿಂದುಳಿದವರು ದಲಿತರು ಅಂತ ಏನಿದ್ರಲ್ಲ ಅದರಲ್ಲೇ 2 ಭಾಗ ಮಾಡಿ ಹೋರಾಟಕ್ಕೆ ದೊಡ್ಡ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಮ್ಮಲ್ಲೇ ನಾವೇ ಅಣ್ಣ ತಮ್ಮದಿರಾಗಿರ್ಬೇಕಾದಂಥ ನಾವೇ ಒಡೆದಾಡಿಕೊಂಡು ಕಿತ್ತಾಡಿಕೊಂಡು ಈಗ ಇಡೀ ಸಮುದಾಯಗಳನ್ನು 2 ಭಾಗ ಮಾಡಿಕೊಂಡು ಯಾವ ರೀತಿಯ ರಾಜಕೀಯ ಲಾಭವನ್ನು ನಾವು ಗಳಿಸದೇ ಇರೋದಕ್ಕೆ ಈ ಒಂದು ಹಂತವನ್ನು ನಾವು ತಲುಪಿಬಿಟ್ಟಿದ್ದೀವಿ. ಒಬ್ರು ಕಂಡ್ರೆ ಈಗ ನಮ್ಮಲ್ಲೇ ಒಬ್ರು ಕಂಡ್ರೆ ಒಬ್ರಿಗೆ ಆಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರೀತಿ ಇದ್ದಾಗ ಇನ್ನು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇವತ್ತು ಅಭಿವೃದ್ಧಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕು ಅಂತ ಅಂದರೆ ಅದರ ರಾಜಕೀಯ ಅಧಿಕಾರ ಏನಿದೆಯೋ ಅದು ಮೊದಲ ಕೀಲಿಕೆಯಾಗಿದೆ. ನಾವು ರಾಜಕೀಯ ಅಧಿಕಾರವನ್ನು ಎಲ್ಲಿ ತನಕ ಪಡೆಯೋದಕ್ಕೆ ಸಾಧ್ಯವಿಲ್ವೋ ನಮ್ಮ ಸಮುದಾಯ ಶೀಘ್ರಗತಿಯಲ್ಲಿ ಮುಂದುವರಿಯೋದಕ್ಕೆ ಅಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮಲ್ಲಿರುವಂಥ ನ್ಯೂನ್ಯತೆಗಳಿಂದ, ಈ ಸಂಘಟನೆ ಇಲ್ಲದೆ ಇರೋದು, ಒಗ್ಗಟ್ಟಿಲ್ಲದೆ ಇರೋದ್ರಿಂದ, ಮುಖ್ಯವಾಗಿ ಶಿಕ್ಷಿತರಾಗಿಲ್ಲದೆ ಇರೋದ್ರಿಂದ ಸಮಾಜದಲ್ಲಿ ಒಳ್ಳೆ ಸ್ಥಾನಗಳನ್ನು ನಾವು ಗಳಿಸೋದಕ್ಕಾಗ್ತಾ ಇಲ್ಲ, ಅಥವಾ ಒಂದು ಒಳ್ಳೆ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹೇಳಿದರೋ, ಶಿಕ್ಷಣ, ಸಂಘಟನೆ, ಹೋರಾಟ, ಅದರ ಜೊತೆಗೆ ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಇನ್ಮುಂದಾದರೂ ಕೂಡ ನಾವೆಲ್ಲ ಸಂಘಟಿತರಾಗಿ ಆ ಬಗ್ಗೆ ಚಿಂತಿಸಿ ಹೋರಾಟ ಮಾಡಿ ಅದನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇವತ್ತು ನನ್ನ ಕರೆದು ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ ನಾನು ಹೇಳೋದು. ಥ್ಯಾಂಕ್ ಯು. ಶಿಕ್ಷಣ, ಸಂಘಟನೆ, ಹೋರಾಟ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಸದೃಢವಾಗಿ ನಾವು ಆಗಬೇಕು ಅಂತಂದರೆ ವಿದ್ಯೆ ಅನ್ನೋ ಅಸ್ತ್ರ ಬಹಳ ಮುಖ್ಯ. ಜೊತೆಗೆ ಒಗ್ಗಟ್ಟು ಇರಬೇಕು. ಹಾಗಿದ್ದಾಗ ಮಾತ್ರ ದೇಶದಲ್ಲಿ ಹೆಸರು ಗಳಿಸಲಿಕ್ಕೆ ಅಥವಾ ಸ್ಥಾನಮಾನಗಳನ್ನು ಗಿಟ್ಟಿಸಲಿಕ್ಕೆ ಎಲ್ಲ ವಿಚಾರದಲ್ಲೂ ಎಲ್ಲ ಭಾಗದಲ್ಲೂ ಕೂಡ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಹಿತನುಡಿಗಳನ್ನು ಹಾಡಿಕೊಟ್ಟಂಥ ನಮ್ಮ ಶ್ರೀಧರ್ ಸರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೇನೆ. ಈಗ ಸಂವಿಧಾನ ಪೀಠಿಕೆಯನ್ನು ಹಾಡಿನ ಮುಖಾಂತರ ಹಾಡಲಿದ್ದಾರೆ ಮಲ್ಲಿಕ್ ತಂಡದವರು. ದಯಮಾಡಿ ಎಲ್ಲರೂ ನಿಂತಲ್ಲಿ ತಮ್ಮ ಕೈಗಳನ್ನು ಮುಂದೆ ಮಾಡಿ.